80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನ ಗಾಂಧಿ ಮೈದಾನದಲ್ಲಿ ಕಾರ್ಕಳ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಪ್ರದೀಪ್ ಆರ್ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಪೊಲೀಸರು, ಗೃಹ ರಕ್ಷಕ ದಳದವರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು. ನಗರ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಶಿವಕುಮಾರ್ ಪರೇಡ್ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ನಂತರ ದಂಡಾಧಿಕಾರಿ ಪ್ರದೀಪ್ ಸ್ವಾತಂತ್ರ್ಯೋತ್ಸವದ ಸಂದೇಶ ನೀಡಿದ ಅವರು, ರಾಷ್ಟ್ರೀಯ ಹಬ್ಬ ಆಚರಣೆ ರಾಷ್ಟ್ರೀಯ ಭಾವನೆಯನ್ನ ತೀವ್ರತೆಯನ್ನ ಹೆಚ್ಚಿಸುತ್ತದೆ. ನಾವೆಲ್ಲ ಕೇವಲ ಪ್ರಜೆಗಳಲ್ಲಿ ಬದಲಾಗಿ ದೇಶದ ಜವಾಬ್ದಾರಿಯುತ ಭಾಗವಾಗಿರಬೇಕು. ನಾವು ನಮ್ಮ ಕುಟುಂಬ ವೃತ್ತಿಯಿಂದ ಗುರುತಿಸದೆ ಭಾರತದ ನಾಗರಿಕರೆಂದು ಗುರುತಿಸಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಕಳ ಶಾಸಕರಾದ ವಿ ಸುನೀಲ್ ಕುಮಾರ್, ಕಾರ್ಕಳ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಶಾಂತ್ ರಾವ್, ಎಂವಿ ಕಾರ್ಕಳ ಪುರಸಭೆ ಮುಖ್ಯಾಧಿಕಾರಿ ಲೀನಾ ಬೆಟ್ರೋ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಗಿರಿಜಮ್ಮ ಎಸ್ಆರ್ ಹಾಗೂ ಅಧಿಕಾರ ವರ್ಗದವರು ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ NKSTV4. ಸಂತೋಷವನ್ನ ವ್ಯಕ್ತಪಡಿಸದಿರಬಹುದು. ಆದರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆಯು ರಾಷ್ಟ್ರ ಪ್ರಜ್ಞೆ, ದೇಶಭಕ್ತಿಯ ಭಾವನೆಯ ತೀವ್ರತೆಯನ್ನು ಸ್ವಲ್ಪವೂ ಕಡಿಮೆ ಮಾಡುವುದಿಲ್ಲ ಎಂಬುದು ಈ ದಿನದ ಕಾರ್ಯಕ್ರಮವೇ ಸಾಕ್ಷಿ. ನಾವು ಕೇವಲ ವ್ಯಕ್ತಿಗಳಲ್ಲ, ಬದಲಾಗಿ ಈ ಜನ ಸಮುದಾಯದ ಜವಾಬ್ದಾರಿಯುತ ಭಾಗ ಎಂಬುದು ಈ ಸ್ವತಂತ್ರ ದಿನವು ನಮಗೆ ಸದಾ ನೆನಪಿಸುತ್ತದೆ. ಭಾರತದ ನಾಗರಿಕರಾದ ನಾವು ನಮ್ಮ ಗುರುತನ್ನು ಕುಟುಂಬ ಮತ್ತು ವೃತ್ತಿಯಿಂದ ಆಧಾರವಾಗದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಭಾರತೀಯರು ಎನ್ನುವ ಗುರುತು ಮುಖ್ಯವಾಗಿದೆ. ಈ ದೇಶದಲ್ಲಿ ಪ್ರತಿಯೊಬ್ಬರು ಸಮಾನ ನಾಗರಿಕರು. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಈ ಭೂಮಿಯಲ್ಲಿ ಸಮಾನ ಅವಕಾಶಗಳು, ಹಕ್ಕುಗಳು ಹಾಗೂ ಕರ್ತವ್ಯಗಳಿವೆ. ಆದರೆ ದೀರ್ಘಕಾಲದ ವಸಾಹತುಶಾಹಿ ಆಡಳಿತ ಭಾರತದ ಬದುಕನ್ನು ಸಂಕಷ್ಟದಲ್ಲಿ ಸಿಲುಕುವಂತೆ ಮಾಡಿತು. 1947 ಆಗಸ್ಟ್ 15ರಂದು ರಾಷ್ಟ್ರವು ಹೊಸ ಉದಯಕ್ಕೆ ಎಚ್ಚರವಾಯಿತು. ನಾವು ವಿದೇಶಿಯರ ಆಳ್ವಿಕೆಯಿಂದ ಸ್ವತಂತ್ರವನ್ನು ಮಾತ್ರವಲ್ಲದೆ ನಮ್ಮ ಹಣೆಬರಹವನ್ನು ಪುನಃ ಬರೆಯುವ ಸ್ವತಂತ್ರವನ್ನ ಹಾಗೂ ನಾಡಿಗಾಗಿ ದುಡಿಯುವ ಎಲ್ಲ ಕೈಗಳಿಗೆ ನಿಮ್ಮೊಂದಿಗೆ ಸೇರಿ ನಾನು ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಸ್ವತಂತ್ರ ದಿನವು ನಮ್ಮ ಇತಿಹಾಸದೊಂದಿಗೆ ಮರು ಸಂಪರ್ಕಿಸಲು ಹಾಗೂ ವರ್ತಮಾನವನ್ನು ನಿರ್ಣಯಿಸುವ ಒಂದು ಸುಸಂದರ್ಭ. ನಮ್ಮ ವರ್ತಮಾನ ಭಾರತವು ಜಾಗತಿಕವಾಗಿ ವಿಶ್ರಮಿಸುತ್ತಿದೆ. ಆರಂಭದಲ್ಲಿ ಜನಸಂಖ್ಯೆಯೇ ಭಾರವಾಗಿದ್ದ ಭಾರತಕ್ಕೆ ಇಂದು ಜನಸಂಖ್ಯೆಯ ಸಂಪತ್ತಾಗಿರುವುದು ಭಾರತೀಯರ ಮಾನವ ಸಂಪತ್ತಿನ ಸದ್ಬಳಕೆಗೆ ಹೋರಾಟಗಾರರು ಭಾರತದ ಆತ್ಮವನ್ನು ಪುನರ್ಜೀವನಗೊಳಿಸಿದರು. ಸತ್ಯ ಮತ್ತು ಅಹಿಂಸೆ ಜಗತ್ತಿನ ಜನರೆಲ್ಲರೂ ಮೆಚ್ಚುವ ತತ್ವಗಳಾದ ನಮ್ಮ ಕಾರ್ಕಳ ಕ್ಷೇತ್ರದ ಗೌರವಿತ ಶಾಸಕರಾದ ಶ್ರೀ ಶಿವಕುಮಾರ್ ಸರ್ ಅವರೇ, ತಾಲೂಕು ಎಲ್ಲ ಜನಪ್ರತಿನಿಧಿಗಳೇ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ,